ಹಾಯ್ ಮೇಡಮ್. ಹಾಯ್. ಇದೆ ನೋಡಿ ರಾಮನಗರ RTO. ಒಂದು 1200 kg 8 ಫೀಟ್ ಬುಕ್ ಮಾಡಿರೋದು ನೀವು. ಹೌದು ಆಗುತ್ತೆ. ಪೋರ್ಟರಲ್ಲಿರೋದು 1200 kg. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಮು 9 ಗಂಟೆ. ಇವಾಗ ರೆಡಿ ಆಗಿಬಿಟ್ಟು ಹೋಗೋಣ ರಾಮನಗರಕ್ಕೆ. ಗಾಡಿದು FC ಐತೆ, FC ಮಾಡಿಸ್ಬೇಕು. ಮಾಡಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು. ಹೋಗೋಣ ಬನ್ನಿ. ರೆಡಿ ಆಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗೋಣ ಬನ್ನಿ. ಚಿತ್ರಾನ್ನ ತಿನ್ನೋಣ ಫ್ರೆಂಡ್ಸ್. ಮೇವು ಎತ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಸೀಮೆ ಹುಲ್ಲ ಅಲ್ಲಿ ನಮ್ಮಪ್ಪ ಕೂದಿಕ್ಕೈತೆ, ಎತ್ತಕ್ಕೆ ಬರೋಣ. ಒಂದು 4-5 ಇದ್ದಾವಂತೆ. ಮನೆ ಹತ್ರ ತಗೊಬಂದು ಹಾಕ್ಬಿಟ್ಟು ಹೋಗೋಣ ಬನ್ನಿ. ಮೇವೆಲ್ಲ ತಗೊಬಂದು ಹಾಕಿದ್ದು ಆಗಿದೆ. ಇವಾಗ ಹೋಗೋಣ ರಾಮನಗರಕ್ಕೆ ಫ್ರೆಂಡ್ಸ್. ಇವಾಗ ಹೊರಟಿದ್ದೀನಿ ನಮ್ಮೂರಿಂದ ಬುಟ್ಟಿ ಹೋಗ್ತಾ ಇದ್ದೀನಿ. ಇವಾಗ ರಾಮನಗರಕ್ಕೆ ಹೋಗ್ತಾ ಇರೋದು. ಇವಾಗ ರಾಮನಗರ RTOದಲ್ಲಿ ಗಾಡಿದು FC ಐತೆ, FC ಮಾಡಿಸ್ಬೇಕು. ಅಂತ ಎಕ್ಸ್ಪೈರ್ ಆಗೋದು 13ಕ್ಕೇನೋ, 12-13ಕ್ಕೆ ಎಕ್ಸ್ಪೈರ್ ಆಗುತ್ತೆ. ಅಂದರೆ ಇವತ್ತು ಊರಿಗೆ ಬಂದಿದ್ದಲ್ಲ, ಹೆಂಗಿದ್ರು ಬೆಂಗಳೂರಿಗೆ ಹೋಗ್ತಾ ಇದ್ನಲ್ಲ, ಹಂಗೆ ಮಾಡಿಸ್ಕೊಂಡು ಬಿಡ್ದೀಗ ಕುಂಬ್ಳಗುಡ್ಗೆ ಹೋಗಿ ಡ್ಯೂಟಿ ಆನ್ ಮಾಡೋಣ. ಹೆಂಗಿದ್ರು ಬಂದಿರೋದು ಹೋಗ್ತಾ ಮಾಡಿಸ್ಕೊ ಹೊಟ್ಟೋಣ. ಇಲ್ಲ ಮತ್ತೆ ಬರಬೇಕು, ಇಲ್ಲಾಂದರೆ ಈ ವಾರದಲ್ಲಿ ಮತ್ತೆ ಬರಬೇಕಾಯ್ತದೆ. ಎಕ್ಸ್ಪೈರ್ ಆಗೋ ಟೈಮ್ ಮಾಡಿಸ್ಕೋಣ ಅಂದ್ಕೊಂಡ್ರೆ ಬೇಗ ಮಾಡಿಸಿದ್ರು ಅದೇ ಡೇಟಿಂದ ಕೊಡ್ತಾರೆ. ಎಕ್ಸ್ಪೈರ್ ಆದಮೇಲೆ ಮುಂದೆ ಕಂಟಿನ್ಯೂ ಕೊಡ್ತಾರೆ. 12ಕ್ಕೆ ಮುಗಿದ್ರೆ 13ನೇ ತಾರೀಕಿಂದ ಕಂಟಿನ್ಯೂ ಕೊಡ್ತಾರೆ. ಇವಾಗ ಬನ್ನಿ ಹೋಗೋಣ ರಾಮನಗರ RTO ಹತ್ರ ಹೋಗೋಣ. ಇವಾಗ ರಾಮನಗರ ಬಿಟ್ಟಿದ್ದೀವಿ. ಇವಾಗ RTO ಆಫೀಸ್ ಇಲ್ಲಿಂದ 1-1.5 ಕಿಲೋಮೀಟ್ರ್ ಇರಬೇಕಷ್ಟೇ. ಬನ್ನಿ ಹೋಗೋಣ. ಇದೆ ನೋಡಿ ರಾಮನಗರ RTO ಆಫೀಸರು. ಇನ್ಸ್ಪೆಕ್ಟರ್ ಕೂತಿರ್ತಾರೆ ಆ ರೂಮಲ್ಲಿ. ಇಲ್ಲಿ ಡ್ರೈವಿಂಗ್ ಟೆಸ್ಟ್ ಕೊಡ್ತಾವ್ರೆ ಇವರು ನೋಡ್ತಾವ್ರ ಮಧ್ಯದಲ್ಲಿ ನಿಂತ್ಕೊಂಡು. 8 ಓಡಿಸ್ಕೊಂಡು ಈಚೆ ಕಡೆ ಬಂದ್ಬಿಡೋದು. ಇವೆಲ್ಲ FC ಬಂದಿರೋ ಗಾಡಿಗಳು ಇವು. ಅದು ಹೊಸ ಗಾಡಿ ರಿಜಿಸ್ಟ್ರೇಷನ್ಗೆ ಬಂದಿರೋದು. ಬೈಕ್ಗಳು ಮಾತ್ರ 8 ಓಡಿಸ್ತಾರೆ ಅಂದ್ಕೊಂಡ್ರೆ, ಇವ್ರು ನೋಡಿದ್ರೆ ಕಾರ್ಗಳು 8 ಡ್ರೈವಿಂಗ್ ಟೆಸ್ಟ್ ತಗೋತಾವ್ರೆ. 8 ಹೊಡಿತಾವ್ರೆ ನೋಡಿ. 8 ಫುಲ್ 8 ಎಸ್ ಹೊಡ್ಕೊಂಡು ಬಂದ್ಬಿಡೋದು ಅಷ್ಟೇ ಈಚೆ ಕಡೆ. ಇವಾಗೆಲ್ಲ ಬೈಕವ್ರು ಬಿಡ್ತಾವ್ರೆ ಲೈನಕ್ಕೆ. ಇಬ್ಬಿಬ್ರನ್ನ ಬಿಡ್ತಾವ್ರೆ. ಒಬ್ಬೊಬ್ರು ಮುಂದೆ ಹಿಂದಿನಗಡೆ ಒಬ್ಬೊಬ್ರನ್ನ ಬಿಡ್ತಾವ್ರೆ. ಲೈನಕ್ಕೆ ಎಲ್ಲರನ್ನೂ ನಿಲ್ಲಿಸ್ಬಿಟ್ಟು ಹಿಂದಿನಗಡೆ ಬಿಡ್ತಾವ್ರೆ ಇಬ್ಬಿಬ್ರನ್ನ. ಇಬ್ಬರು ಬಂದಮೇಲೆ ಇಬ್ರನ್ನ ಬಿಡ್ತಾವ್ರೆ. ಇವಾಗ ನನ್ನ ಗಾಡಿ ಲೈನಲ್ಲಿ QL ಬಂದಿದ್ದೀನಿ FCಗೆ. ಇವಾಗೇನೋ ಹೊಸ ರೂಲ್ಸ್ ಅಂತೆ, ನನಗೆ ಗೊತ್ತಿರಲಿಲ್ಲ. ಆಲೇ 3-4 ತಿಂಗಳಾಯ್ತಂತೆ. ಇವಾಗ ಫೋಟೋ ಅಪ್ಲೋಡ್ ಮಾಡ್ಬೇಕಂತ ಗಾಡಿಗಳ್ದು. ಗಾಡಿ ಮುಂದೆಗಡೆ ನಿಲ್ಸ್ಕೊಂಡು 6 ಫೋಟೋ ಹಾಕ್ಬೇಕಂತೆ ಆ್ಯಪಲ್ಲಿ. ಫ್ರಂಟು, ಲೆಫ್ಟು, ರೈಟು, ಬ್ಯಾಕ್ ಸೈಡು, ಚಾರ್ಸಿ ನಂಬರು, ಆಮೇಲೆ ಗಾಡಿ ಫ್ರಂಟ್ ಒಳಗಡೆ ಇಂಟೀರಿಯರ್ದು ಎಲ್ಲ ಫೋಟೋ ಹಾಕ್ಬೇಕಂತೆ. 6 ಫೋಟೋ ಹಾಕ್ಬೇಕಂತೆ. 6 ಫೋಟೋ ಆ್ಯಪಲ್ಲಿ ಅಪ್ಲೋಡ್ ಮಾಡಿ ಅಪ್ರೂವಲ್ ಬಂದಮೇಲೆ ಅವ್ರು ಸೈನ್ ಹಾಕ್ಕೊಡೋದು. ಆಮೇಲೆ ಸರ್ಟಿಫಿಕೇಟ್ ಕೊಡೋದು ಸಂಜೆ ಮೇಲೆ ಕೊಡ್ತಾರಂತೆ. ನಾವು ನಾಳೆ ಇಸ್ಕೋಬೇಕು ಮಾರ್ನಿಂಗೆ. ಇವಾಗೇನೋ ಹೊಸ ರೂಲ್ಸು ಸ್ಟ್ರಿಕ್ಟ್ ಮಾಡಿದಾರಂತೆ. ಎಲ್ಲರೂ ಗಾಡಿನ ಕ್ಲೀನಾಗಿ ರೆಡಿ ಮಾಡಿಸ್ಕೊಂಡು, ಸಣ್ಣ ಪುಟ್ಟ ಟಿಂಕ್ರಿಂಗ್ ಪೇಂಟಿಂಗ್ ಕೆಲಸ ಇದ್ದರೆ ಎಲ್ಲ ಮಾಡಿಸ್ಕೊಂಡು, ಏನಾರು ಟಾರ್ಪಲರ್ದಾಗಿದ್ದರೆ, ಆಮೇಲೆ ಏನಾರು ಟಚ್ ಆಗಿ ಏನಾರು ಆಗಿದ್ದರೆ ಎಲ್ಲ ಮಾಡಿಸ್ಕೊಳ್ಳಿ ನೀಟಾಗೆ. ಬಂಪರ್ ಎಲ್ಲ ಫಿಟ್ ಮಾಡಿಸ್ಕೊಂಡು ಬರಬೇಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಲೈಟ್ಗಳು ಎಲ್ಲ ಚೆಕ್ ಮಾಡ್ತಾರೆ. ಹೆಡ್ಲೈಟ್ ಎಲ್ಲ ಆನ್ ಮಾಡಿಸ್ತಾರೆ. ಇಂಡಿಕೇಟ್ರು ಎಲ್ಲ ಆನ್ ಮಾಡಿಸಿ ಚೆಕ್ ಮಾಡ್ತಾರೆ. ನಮ್ಮದು ಮಾಡಿಸಿದ್ರು. ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿಸ್ಕೊಂಡು ಬನ್ನಿ. ಬ್ರೇಕ್ ಲೈಟು, ಇಂಡಿಕೇಟ್ರುಗಳು ಎಲ್ಲನೂ. ಆಮೇಲೆ ಒಳಗಡೆ ಎಲ್ಲ ಆಂಪು, ಸಬ್ವೂಫರು ಎಲ್ಲ ಇರೋಂಗಿಲ್ಲ. ಅದು ಚೆಕ್ ಮಾಡ್ತಾರೆ ಗಾಡಿ ಒಳಗಡೆ. ಫೋಟೋ ತೆಗೆದಾಗ ಆ ಫೋಟೋದಲ್ಲಿದ್ದರೆ ರಿಜೆಕ್ಟ್ ಆಗುತ್ತೆ, ಅಪ್ರೂವಲ್ ಆಗೋಲ್ಲ, FC ಪಾಸ್ ಆಗೋಲ್ಲ. ನೋಡ್ಕೊಂಡು FCಗೆ ಹೋಗೋರು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಎಲ್ಲ ನೀಟಾಗೆ ಗಾಡಿ ಎಲ್ಲನೂ ನೀಟಾಗಿ ರೆಡಿ ಮಾಡಿಸ್ಕೊಂಡು ವಾಟ್ರ್ ಸರ್ವಿಸ್ ಮಾಡಿಸ್ಕೊಂಡು ಹೋಗಿ ನೀಟಾಗಿ ಕ್ಲೀನಾಗೆ. ಸುಮ್ಮನೆ ಹೋಗಿ ರಿಜೆಕ್ಟ್ ಆದರೆ ಒಂದಿನ ವೇಸ್ಟ್ ಆಗುತ್ತೆ, ಮತ್ತು ಇನ್ನೊಂದು ದಿನ ಹೋಗಬೇಕಾಗುತ್ತೆ.
ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಫಸ್ಟೇ ಹೋದರೆ ಬೇಗ ಕೆಲಸ ಆಗುತ್ತೆ. ನೀವು ಜಾಸ್ತಿ ವೆಯ್ಟ್ ಮಾಡೋಂಗಿಲ್ಲ, ಆಮೇಲೆ ಮತ್ತೆ ಮತ್ತೆ ಹೋಗಂಗಿರಲ್ಲ. ಇದನ್ನು ಹೇಳೋಕ್ಕೆ ಅಂತ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಎಲ್ಲ ಫುಲ್ ಚೆಕಿಂಗ್ ಮಾಡ್ತವ್ರೆ ಎಲ್ಲ ಗಾಡಿಗಳ್ನೂ, ಯಾವುದನ್ನೂ ಬಿಡ್ತಾಯಿಲ್ಲ. ಸ್ನೇಹಿತರೆ, ಟೈಮು 12:35. ಇವಾಗ ಮುಗಿದಿದೆ FC. ಗಾಡಿದು ಫೋಟೋ ಎಲ್ಲ ತೆಗಿತಾರೆ ಇವಾಗ. 6 ಫೋಟೋ ಏನೋ ತಗೋತಾರೆ ಚಾರ್ಸಿದು ಒಳಗಡೆ, ಗಾಡಿ ಒಳಗಡೆ ಫ್ರಂಟಲ್ಲಿ, ಆಮೇಲೆ ಲೆಫ್ಟ್ ಸೈಡು, ರೈಟ್ ಸೈಡು, ಹಿಂದೆಗಡೆ ಎಲ್ಲ 6 ಫೋಟೋ ತಗೊಂಡು ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದು ವೆರಿಫಿಕೇಷನ್ ಆಗಿ ಫೋಟೋ ಎಲ್ಲ ಆಮೇಲೆ ಅದು ಇದಾಗೋದು, ಸರ್ಟಿಫಿಕೇಟ್ ಬರೋದು. ಇವಾಗ ಮುಗ್ದಿದೆ, ಹೋಗ್ತಾಯಿದ್ದೀನಿ. ಹೋಗಿ ಡ್ಯೂಟಿ ಆನ್ ಮಾಡೋಣ ಬನ್ನಿ. ಇವಾಗ ಡ್ಯೂಟಿ ಆನ್ ಮಾಡ್ತೀನಿ. ಎಲ್ಲ ಬಂದರೆ ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ಇಲ್ಲೂ ಪೊಲೀಸವ್ರು ಹಿಡಿತಾ ಇರೋ ಹಂಗಾರೆ, ಪೊಲೀಸು RTOನ ಗೊತ್ತಿಲ್ಲ, ನೋಡೋಣ ಬನ್ನಿ. ಇಂಟರ್ಸೆಪ್ಟರ್ ಇಲ್ಲಿ ರಾಮನಗರ RTOದವರು ಬಿಡದಿ ಹತ್ರ ಹಿಡಿತವ್ರೆ ನೋಡಿ. ಇಲ್ಲಿ ಲೆಫ್ಟ್ ಸೈಡು ಬಿಡದಿ ಹತ್ರ ಗಾಡಿಗಳೆಲ್ಲ ಹಿಡ್ಕೊಂಡವ್ರೆ. ನಾನು ಅಲ್ಲಿ FC ಹೋಗಿದ್ದಾಗ ಅಲ್ಲಿಂದ ಬಂದು ಒಂದು 4-5 ಜನ ಜೀಪಲ್ಲಿ ಇಲ್ಲಿ ಬಂದು ನಿಂತವ್ರು, ಹಿಡಿತವ್ರೆ. ಸ್ನೇಹಿತರೆ, ಟೈಮು 1:14. ರಾಮೋಳಿ ರೋಡ್ ಕಡೆಗೆ ಹೋಗ್ತಾ ಇದೆ ನಾನು. ಕುಂಬ್ಳಗುಡಿ ಮುಂದೆ ಬಂದು ಹೋಗ್ತಾ ಇದೆ. ಅದೇ ರೋಡಲ್ಲಿ ಪಿಕಪ್ ಬಂದೈತೆ. ಇವಾಗ ಒಂದು ಆರ್ಡ್ರ್ ಬಂದಿದೆ, ಹೋಗೋಣ. ಪಿಕಪ್ ಇಲ್ಲಿಂದ 4.6 ಐತೆ ಅಂದರೆ ನಾನು ಅದೇ ಜಾಗಕ್ಕೆ ಹೋಗ್ತಾ ಇದೆ ಗಾಡಿ ಹಾಕೊಳ್ಳೋಕ್ಕೆ. ಪಿಕಪ್ ಅಲ್ಲೇ ಐತೆ, ಹೆಂಗಿದ್ರು ಖಾಲಿ 4.6 ಹೋಗ್ತಿದ್ದೆ. ಹೋಗೋಣ ಬನ್ನಿ. ಇವಾಗ ಪ್ಲೈವುಡ್ ಗೋಡನ್ನು ಪಿಕಪ್ ಇರೋದು ಸಪ್ತಗಿರಿ ಅಂದ್ಬಿಟ್ಟು 732 ರೂಪಾಯಿ ಬಂದೈತೆ RR ನಗರಕ್ಕೆ. ಬನ್ನಿ ಹೋಗೋಣ. ಕೆಂಚೇನಹಳ್ಳಿ ಡ್ರಾಪ್ ಇರೋದು, ಕೆಂಚೇನಹಳ್ಳಿ ರಾಜರಾಜೇಶ್ವರಿ ನಗರ್. 732 ರೂಪಾಯಿ ಬಂದೈತೆ. ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಕುಂಬ್ಳಗೂಡು ಇಂಡಸ್ಟ್ರಿಯಲ್ ಏರಿಯಾ ರಾಮವಳ್ಳಿ ರೋಡ್ಗೆ ಹೋಗೋ ರೋಡು ಇದು. ಆಲ್ಟರ್ನೇಟ್ ರೋಡ್ ಇದು. ಇದೇ ರೋಡಲ್ಲ, ಬೇರೆ ರೋಡು. ಮೇನ್ ರೋಡ್ ಕ್ಲೋಸ್ ಆಗಿರೋದ್ರಿಂದ ಈ ರೋಡಲ್ಲಿ ಬಿಟ್ಟವ್ರೆ. ರೋಡ್ ಪರಿಸ್ಥಿತಿ ನೋಡಿ ಹೆಂಗೈತೆ. ಹೆಚ್ಚು ಕಮ್ಮಿ 1-1.5 ಕಿಲೋಮೀಟ್ರು ಇದೇ ಥರ ಹೋಗ್ಬೇಕು. ಹಿಂಗೆ ಗುಂಡಿಗಳೆಲ್ಲ ದೊಡ್ಡ ದೊಡ್ಡ ಗುಂಡಿಗಳೇ. ಹಲೋ ಸರ್, ಅದು ವೆಯ್ಟ್ ಜಾಸ್ತಿ ಬರುತ್ತಲ್ಲ ಸರ್? ವೆಯ್ಟ್ ಜಾಸ್ತಿ ಬರುತ್ತೆ. 8mm 30 ಶೀಟ್ ಅದೇನು ಜಾಸ್ತಿ ವೆಯ್ಟ್ ಇರಲ್ಲ. 8mm 30 ಶೀಟಾ? 8mm 30 ಶೀಟ್. 8mm ಎಷ್ಟು kg ಬರುತ್ತೆ ಒಂದು ನಿಮಗೆ 20 ಮ್ಯಾಕ್ಸಿಮಮ್ ಅಂದರೆ. 8mm ಮ್ಯಾಕ್ಸಿಮಮ್ ಅಂದರೆ ನನ್ನ ಪ್ರಕಾರ ಮೋಸ್ಟ್ ಒಂದು 15-16 ಇರ್ಬೋದು ಅಷ್ಟೇ. 20 ಅಂದರೆ 15 ಅಂದರೆ 450 kg ಆಯಿತು. ಇದು 18mm ಎಷ್ಟು kg ಬರುತ್ತೆ? ಅದು 24-25 ಬರುತ್ತೆ. ಅದು 40 ಶೀಟ್ಗೆ ಎಷ್ಟು kg ಆಯಿತು? ಒಂದು 1 ಟನ್ ಆಗುತ್ತೆ. 1 ಟನ್ನು? ಹೌದು. ಆಲ್ಮೋಸ್ಟ್ ಎಲ್ಲ ಸರಿ ನನ್ನ ಪ್ರಕಾರ 1.5. ಅದನ್ನೇ ಹೇಳ್ತಾ ಇರೋದು ನಾನು, 1.5 ಬರುತ್ತೆ ಅಂತಲೇ ಹೇಳ್ತಾ ಇರೋದು. ನಮ್ಮದು 1200 kg 8 ಫೀಟ್ ಬುಕ್ ಮಾಡಿರೋದು ನೀವು. ಹೌದಾ? ನಾವು ನಮ್ಮ ಗಾಡಿಗೆಲ್ಲ ಆಗುತ್ತಲ್ವ ಯೂಶಲಿ 8 ಗಾಡಿನೇ. ಹೌದು ಆಗುತ್ತೆ. ಪೋರ್ಟರಲ್ಲಿರೋದು 1200 kg 8 ಫೀಟ್ಗೆ. 1200 kg ಮೇಲಿದ್ರೆ ನೀವು 9 ಫೀಟ್ ಬುಕ್ ಮಾಡಬೇಕಾಯ್ತು. ಇವಾಗ ಎಷ್ಟು ಕೊಡಬೇಕು ಎಕ್ಸ್ಟ್ರಾ ನೋಡಿ ಅಣ್ಣ? ಅದಕ್ಕೆ 9 ಫೀಟ್ ಪ್ರಕಾರ ಕೊಡಬೇಕು ಅಷ್ಟೇನಾ? ಹೌದೌದು ಅಷ್ಟೇ. 9 ಫೀಟಲ್ಲಿ ಅಮೌಂಟ್ ಏನು ಬರುತ್ತೆ ಅಷ್ಟು ರೇಟ್ ಕೊಡಿ ಅಷ್ಟೇ. ಸರಿ ಅಣ್ಣ, ಓಕೆ ಆಯ್ತು. ಲೋಡ್ ಮಾಡ್ತಾವ್ರೆ, ಮಾಡ್ಕೊಬತ್ತೀನಿ. ಲೋಡಿಂಗ್ ಮಾಡ್ತಾವ್ರೆ. ಟೋಟಲ್ಲು 77 ಶೀಟ್ ಇರೋದಂತೆ. 8mm 12mm 18mm ಎಲ್ಲ ಸೇರಿ 77 ಶೀಟು. 1.5 ಟನ್ನು ಮೇಲೆ ಬರ್ಬೋದು. ಅದಕ್ಕೆ 9 ಫೀಟ್ ರೇಟ್ ಕೊಡಿ ಅಂತ ಹೇಳಿದ್ದೀನಿ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 35 ನಿಮಿಷ ಆಯಿತು ಲೋಡಿಂಗ್ ಪಾಯಿಂಟಲ್ಲಿ. ಲೋಡ್ ಜಾಸ್ತಿ ಇರೋದಕ್ಕಿಂತ ಅವ್ರಿಗೆ 9 ಫೀಟ್ ರೇಟ್ ಕೊಡೋಕೆ ಹೇಳಿದ್ದೀನಿ. 1055 ರೂಪಾಯಿ ತೋರಿಸ್ತಾ ಇದೆ 9 ಫೀಟ್ಗೆ. ನಾವು ಬಂದಿರೋದು 733 ರೂಪಾಯಿ, ಅಂದರೆ 300 ರೂಪಾಯಿ ಎಕ್ಸ್ಟ್ರಾ ಬರ್ತಾಯಿದೆ 9 ಫೀಟ್ಗೆ. 9 ಫೀಟ್ ರೇಟ್ ಕೊಡಿ ಅಂತ ಹೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳೋರೆ. ಬನ್ನಿ ಈಗ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಇರೋದು RR ನಗರ. ಹೋಗೋಣ ಬನ್ನಿ.
ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ಕೆಂಗೇರಿ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀನಿ ಇವಾಗ. ಬನ್ನಿ ಡೀಸೆಲ್ ಹಾಕ್ಸೋಣ. ಡೀಸೆಲ್ ಹಾಕ್ಸ್ತಾ ಇದ್ದೀನಿ 1500 ರೂಪಾಯಿಗೆ. ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಡೀಸೆಲ್ ಹಾಕ್ಸ್ಕೊಂಡು ಅನ್ಲೋಡ್ ಪಾಯಿಂಟ್ ಹತ್ರ ಬಂದೆ. ಅನ್ಲೋಡ್ ಮಾಡ್ತವ್ರೆ. ಯಾವುದೋ ಅಪಾರ್ಟ್ಮೆಂಟ್ ಇದ್ದಂಗೆ ಐತೆ. ಇಳಿಸ್ಕೊತವ್ರೆ ಕೆಳಗಡೆಗೆ. ಜಾಸ್ತಿ ಶೀಟ್ ಇರೋದ್ರಿಂದ ಲೇಟ್ ಆಗ್ಬೋದು, ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ. ಇನ್ನೇನು ಅನ್ಲೋಡ್ ಆಗ್ತಾ ಬಂತು. ಸ್ನೇಹಿತರೆ, ಒಂದನೇ ಆರ್ಡ್ರು ಕಂಪ್ಲೀಟ್ ಆಗ್ತಾ ಇದ್ದಂಗೆ ಎರಡನೇ ಆರ್ಡ್ರು ಬಂದಿದೆ ಇವಾಗ. ಪಿಕಪ್ಗೆ ಹೋಗೋಣ ಬನ್ನಿ. ಪಿಕಪ್ಪು 1.2 ಕಿಲೋಮೀಟರ್ ಇದೆ. ಡ್ರಾಪ್ ಇರೋದು 1 ಮೋರ್ ಸ್ಟಾಪು. ಇಲ್ಲೊಂದು ಪಿಕಪ್, ನೈಂಡಳ್ಳಿ ಒಂದು ಪಿಕಪ್ಪು, ಟಿಂಬರ್ ಲೇಔಟ್ ಒಂದು ಪಿಕಪ್ಪು, ಬಸವೇಶ್ವರನಗರ ಡ್ರಾಪ್ ಇರೋದು. 735 ರೂಪಾಯಿ ಬಂದಿದೆ. ಫಸ್ಟ್ನೇ ಬಾಡಿಗೆ 1055 ರೂಪಾಯಿ ಕೊಟ್ಟವ್ರೆ. ಬನ್ನಿ ಇವಾಗ ಸೆಕೆಂಡ್ ಆರ್ಡ್ರು ಪಿಕಪ್ ಹೋಗೋಣ. ಪಿಕಪ್ ಲೊಕೇಶನ್ ಹತ್ರ ಬಂದೆ. ಎಲ್ಲ ಟೀ ಕುಡಿತಾಯಿದ್ರು. ನನಗೂ ಒಂದು ಟೀ ಕೊಟ್ಟರು. ಟೀ ಕುಡಿ ಎಂಬುದು ಹಂಗೆ ಟೀ ಕುಡ್ಕೊಂಡು ಗಾಡಿ ರಿವರ್ಸ್ ಬಿಟ್ಟೆ. ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ. ಮರಗಳು ತುಂಬ್ತವ್ರೆ. ವುಡ್ಡು ಲೋಡ್ ಮಾಡ್ತವ್ರೆ. ಎಷ್ಟಾಯ್ತೋ ಗೊತ್ತಿಲ್ಲ, ಇನ್ನೂ ಲೋಡ್ ಮಾಡ್ತಾನೆ ಅವರೆ. ಇಷ್ಟಾಗಿದೆ ಇವಾಗ ಲೋಡಿಂಗು. ಬನ್ನಿ ಇವಾಗ ಹೋಗೋಣ. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ ಫಸ್ಟ್ನೇ ಪಿಕಪ್ ಪಾಯಿಂಟಲ್ಲಿ. ಇನ್ನೊಂದು ಪಿಕಪ್ ಹೋಗೋಣ ಬನ್ನಿ. ಟಿಂಬರ್ ಲೇಔಟಲ್ಲಿ ಸೆಕೆಂಡ್ ಪಿಕಪ್ ಇರೋದು. ಇಲ್ಲಿಂದ 3.5 ಕಿಲೋಮೀಟ್ರ್ ಐತೆ. 11 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಡ್ರಾಪ್ ಅಲ್ಲ, ಸೆಕೆಂಡ್ ಪಿಕಪ್. ಸೆಕೆಂಡ್ ಪಿಕಪ್ ಹತ್ರ ಬಂದಿದ್ದೀನಿ. ಬ್ಲೇಡ್ ಹಾಕ್ತವ್ರೆ. ಮರ ಕಟ್ ಮಾಡೋದು ಮಿಷಿನ್ದು ಬ್ಲೇಡ್ಗಳು ಹಾಕ್ತವ್ರೆ. ಇಷ್ಟೇ ಅಂತ ಇರೋದು. ಲೋಡ್ ಮಾಡ್ಕೊಂಡು ಹೋಗೋಣ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ ಸೆಕೆಂಡ್ ಪಾಯಿಂಟಲ್ಲಿ. ಡ್ರಾಪ್ಗೆ ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ ಇಲ್ಲಿಂದ 7.5-8 ಕಿಲೋಮೀಟ್ರ್ ಇದೆ. ರಾಜಾಜಿನಗರ ಡ್ರಾಪ್ ಇರೋದು. ಬನ್ನಿ ಹೋಗೋಣ. ಅನ್ಲೋಡ್ ಪಾಯಿಂಟ್ ಹತ್ರ ಬರ್ತಾಯಿದ್ದಂಗೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಫಸ್ಟು ಬ್ಲೇಡ್ಗಳು ಇಳಿಸ್ಕೊತವ್ರೆ. ಆಮೇಲೆ ಈ ಮರ ನೋಡಿ ನಮ್ಮ ಗಾಡಿಗೆ ಹಾಕ್ತೀವಿ ಅಂದರು. ನಾನು ಬೇಡ ಅಂತ ಹೇಳಿದೆ. ಗಾಡಿ ಹೋಗ್ಬಿಡ್ತದೆ ಆಮೇಲೆ. ಅದಕ್ಕೆ ಸೈಡ್ಗೆ ತಿಕ್ತವ್ರೆ. ಗಾಡಿ ರಿವರ್ಸ್ ಹಾಕ್ಬಿಡಂಗಾರೆ ಒಳಕ್ಕೆ. ನಾವು ಅನ್ಲೋಡ್ ಮಾಡ್ಕೊಬಿಡ್ತೀವಿ, ದೂರ ಆಯ್ತಿದ್ದು, ಹತ್ರಕ್ಕೆ ಹಾಕೋಸಿ ಅಂತಂದರು. ಆಯಿತು ಅಂದ್ಬಿಟ್ಟು ಅವರು ಸೈಡ್ಗೆ ತಿಕ್ಕಿದ್ರು ಅದನ್ನ. ಆಮೇಲೆ ನಾನು ರಿವರ್ಸ್ ಮಾಡೋಣ ಅಂದ್ಬಿಟ್ಟು ರಿವರ್ಸ್ ಬಿಟ್ಟೆ. ಆಮೇಲೆ ಅನ್ಲೋಡ್ ಸ್ಟಾರ್ಟ್ ಮಾಡ್ಕೊಂಡ್ರು. ಇಳಿಸ್ತವ್ರು ನೋಡಿ ಇವಾಗ. ಆ ಮರನ ಇನ್ನು ಕುಯ್ತಾರೆ ನೋಡಿ ಯಾವ ಥರ ಕುಯ್ತವ್ರೆ. ಎಲ್ಲ ಅಳತೆ ಮಾಡಿ ಎಷ್ಟು ಅಲ್ಲಿಗೆ ಆಯ್ತವೆ, ಎಷ್ಟು ಇಂಚು ಕಟ್ ಮಾಡಬೇಕು, ಎಷ್ಟು ಅಗಲಕ್ಕೆ ಆಯ್ತದೆ ಎಲ್ಲ ನೋಡ್ತವ್ರೆ. ನೋಡಿ ಸ್ನೇಹಿತರೆ, ನಮ್ಮ ಗಾಡಿಯಲ್ಲಿ ನಿಂತಿದೆ. ಅನ್ಲೋಡಿಂಗ್ ಮಾಡ್ತವ್ರೆ. ಅನ್ಲೋಡಿಂಗು ಮರ. ನಾನು ನೀರು ಹಿಡ್ಕೊಳ್ಳೋಣ ಅಂತ ಹೋಗಿದ್ದೆ ಅಲ್ಲಿ ಕ್ಯಾನಲ್ಲಿ. ಅವ್ರು ಅನ್ಲೋಡ್ ಮಾಡ್ತಾಯಿದ್ರು. ನಾವು ಒಂದು ಟೀ ಕುಡ್ಕೊಬರೋಣ ಅಂದ್ಬಿಟ್ಟು ಒಂದು ಟೀ ಕುಡ್ಕೊಂಡೆ ಮತ್ತೆ ಬಂದೆ. ಇಷ್ಟು ಅನ್ಲೋಡ್ ಆಗಿತ್ತು, ಇನ್ನೊಂದು ಸ್ವಲ್ಪ ಇತ್ತು. ನಾನು ಟ್ರಿಪ್ ಕ್ಲೋಸ್ ಮಾಡೋಣ ಅಂದ್ಬಿಟ್ಟು ನೋಡ್ತಾಯಿದ್ದೆ. ಟ್ರಿಪ್ ಕ್ಲೋಸ್ ಮಾಡೋಣ ಅಂದ್ಬಿಟ್ಟು ಟ್ರಿಪ್ ಕ್ಲೋಸ್ ಮಾಡಿದೆ. ಅಮೌಂಟ್ ಇಸ್ಕೊಂಡೆ. ಸ್ನೇಹಿತರೆ, ಟೈಮು 5:29. ಇವಾಗ ಅನ್ಲೋಡ್ ಕಂಪ್ಲೀಟ್ ಆಗಿದೆ. ಎರಡನೇ ಆರ್ಡ್ರು ನೋಡೋಣ. ಮೂರನೇ ಆರ್ಡ್ರು ಬರೋವರೆಗೂ ಇಲ್ಲೆಲ್ಲಾರ ಸೈಡ್ಗೆ ಹಾಕೋ ವೆಯ್ಟ್ ಮಾಡೋಣ. ಯಾವ್ದಾರು ಲೋಕಲ್ ಬಂದರೆ ಮಾಡೋಣ, ಇಲ್ಲಾಂದರೆ ಹೋಗ್ತಾ ಇರೋಣ. ಬನ್ನಿ ನೋಡೋಣ ಯಾವ್ದಾರು ಆರ್ಡ್ರ್ ಬರುತ್ತೆ. ಹೆಂಗೆ ಏನೋ ಸೈಡ್ಗೆ ಹಾಕೋಣ ಬನ್ನಿ ಇಲ್ಲೆಲ್ಲಾರ ಹೋಗಿ. ಸ್ನೇಹಿತರೆ, ಇವಾಗ ಒಂದು ಆರ್ಡ್ರು ಬಂದಿದೆ. ಟೈಮು 5:37. 623 ರೂಪಾಯಿ ಬಂದಿದೆ. ಪಿಕಪ್ಪು 1.5 ಕಿಲೋಮೀಟ್ರ್ ಐತೆ. ಡ್ರಾಪ್ ಇರೋದು ಸುಂಕುತ್ಕಟ್ಟೆ ಹತ್ರ. 623 ರೂಪಾಯಿ. ಬನ್ನಿ ಹೋಗೋಣ. ಪಿಕಪ್ ಲೊಕೇಶನ್ಗೆ ಲೋಡ್ ಮಾಡ್ಕೊಂಡು ಹೋಗೋಣ. ಪಿಕಪ್ ಲೊಕೇಶನ್ ಹತ್ರ ಬಂದು ಗಾಡಿ ಹಾಕಿದ್ದೀನಿ. ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ. ಆ ಥರದ್ದು 64 ಬಂಡ್ಲೇನೋ ಐತೆ. ಲೋಡ್ ಮಾಡವ್ರೆ ನೋಡಿ ಇವಾಗ. ಫುಲ್ಲು ಲೋಡಿಂಗ್ ಆಗಿದೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಹೋಗೋಣ. ಡ್ರಾಪ್ ಲೊಕೇಶನ್ನು 8 ಕಿಲೋಮೀಟರ್ ಇದೆ ಸುಂಕುತ್ಕಟ್ಟೆಗೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಅನ್ಲೋಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಅನ್ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ. ನಾನು ಸ್ವಲ್ಪ ಹೆಲ್ಪ್ ಮಾಡು ಅಂದರು. ಆಮೇಲೆ ಹತ್ಬಿಟ್ಟು ನಾನೇ ಹೆಲ್ಪ್ ಮಾಡಿದೆ. ಸ್ನೇಹಿತರೆ, ಮೂರನೇ ಆರ್ಡ್ರು ಕಂಪ್ಲೀಟ್ ಆಗ್ತಾ ಇದ್ದಂಗೆ 4ನೇ ಆರ್ಡ್ರು ಬಂದಿದೆ. 301 ರೂಪಾಯಿ ಲೋಕಲ್. ಇಲ್ಲೇ 700 ಮೀಟ್ರ್ ಇದೆ ಪಿಕಪ್ಪು. ಡ್ರಾಪು ಅಲ್ಲೇ ಇರ್ಬೋದು. 1-1.5 ಕಿಲೋಮೀಟ್ರ್ ಇರ್ಬೋದು ಡ್ರಾಪು. ಬನ್ನಿ ಹೋಗೋಣ ಪಿಕಪ್ಗೆ. ಲೋಡ್ ಮಾಡ್ಕೊಂಡು ಹೋಗೋಣ. ಇಲ್ಲೇ ಲೋಕಲ್ ಇರೋದು. ಕಿತ್ನಾ ಗಾಡಿ ಚಲೆ ಜಾओ, ಗಾಡಿ ಥೋड़ा पकड़ लेना. हो गया? हाँ, हो गया.
ಅನ್ಲಾಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಅನ್ಲಾಡಿಂಗು ಮಾಡ್ತಾವ್ರೆ ನೋಡಿ. 2 ಸೋಫಾ 2 ಚಿಕ್ಕವು ಸ್ಟೂಲಿದ್ದು ಅನ್ಲೋಡು ಮಾಡ್ಕೊಂಡ್ರು. ಸ್ನೇಹಿತರೆ 4ನೇ ಆರ್ಡ್ರು ಅನ್ಲೋಡ್ ಆಯಿತು. 7:36 ಟೈಮ್ ಇವಾಗ. ಅನ್ಲೋಡ್ ಮಾಡ್ಕೊಂಡು ನಾನು ಹೊರಟಿದ್ದು ರೂಮ್ ಕಡೆಗೆ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ಹೋಗೋಣ. ಟೈಮು 7:30 ಆಯಿತು. 2,300 ರೂಪಾಯಿ ಆಗಿದೆ ಇವತ್ತಿಂದು ಅರ್ನಿಂಗ್ಸು. 2,300 ರೂಪಾಯಿ ಅರ್ನಿಂಗ್ಸು ಅಂದರೆ 300 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರು. ಅದು ಸೇರಿಸಿ 2,300 ರೂಪಾಯಿ ಆಗಿದೆ. ಫಸ್ಟ್ನೇ ಬಾಡಿಗೆ ಲೋಡ್ ಜಾಸ್ತಿ ಇದ್ದು 300 ರೂಪಾಯಿ ಎಕ್ಸ್ಟ್ರಾ ಫಿಕ್ಸ್ ರೇಟು 1,055 ರೂಪಾಯಿ ತೋರಿಸ್ತಾ ಇತ್ತು ಅಂದ್ಬಿಟ್ಟು 300 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡೆ. ಅದು ಸೇರಿ 2,300 ಆಗಿದೆ. ಇವಾಗ ಸದ್ಯಕ್ಕೆ 44 ಕಿಲೋಮೀಟ್ರ್ ಓಡಿದೆ. ರೂಮ್ ಹತ್ರಕ್ಕೆ ಹೋದರೆ 52 ಕಿಲೋಮೀಟ್ರ್ ಓಡುತ್ತೆ. 52 ಕಿಲೋಮೀಟ್ರಿಗೆ ಒಂದು 400 ರೂಪಾಯಿ ಡೀಸಲ್ಲು, ಒಂದು 200 ರೂಪಾಯಿ ಖರ್ಚು, 600 ರೂಪಾಯಿ ಹೋದರೆ 2,300ರಲ್ಲಿ 1,700 ರೂಪಾಯಿ ಉಳಿಯುತ್ತೆ ಇವತ್ತಿಂದು. ಮಧ್ಯಾಹ್ನ 1 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿರೋದು. 1 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ಬಿಟ್ಟು 1,700 ರೂಪಾಯಿ ಉಳಿಸಿರೋದು ಅಂದರೆ ಪರವಾಗಿಲ್ಲ, ಅಷ್ಟೊಂದು ಲಾಸ್ ಏನಲ್ಲ. ಸದ್ಯಕ್ಕೆ ಹೋಗೋಣ, ಅಲ್ಲೆಲ್ಲರೂ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ರೂಮ್ ಕಡೆಗೆ. ಇವತ್ತಿನ ವ್ಲಾಗು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.